ಸುಮಂತ್ರನು ಎಲ್ಲ ವ್ಯವಸ್ಥೆಯನ್ನು ಒಮ್ಮೆ ಪರಾಂಬರಿಸಿ ಮುಹೂರ್ತ ಕಾಲವು ಸವನಿಸಿದ್ದರಿಂದ ಎಲ್ಲರನ್ನೂ ಒಳಗೆ ದಯಮಾಡಿಸುವಂತೆ ಕೇಳಿಕೊಂಡನು. ಶತ್ರುಘ್ನನು ಬಂದವರನ್ನು ಅವರವರಿಗೆ ಪ್ರತ್ಯೇಕವಾಗಿ ನಿಯತಗೊಂಡಿದ್ದ ಸ್ಥಳಗಳಲ್ಲಿರುವ ಆಸನಗಳಲ್ಲಿ ಕ್ರಮವರಿತು ಸತ್ಕರಿಸಿ ಕುಳ್ಳಿರಿಸಿದನು. ಸುಗ್ರೀವಾದಿ ಕಪಿವೀರರು, ವಿಭೀಷಣಾದಿ ದಾನವರು, ಅನೇಕನೇಕ ಬ್ರಾಹ್ಮಣರು, ಪುರಪ್ರಮುಖರು, ನಾಗರಿಕರು, ಹಾಗೆಯೇ ಸಾಮಂತರು, ದೇಶಾಂತರದವರು, ಅತಿಥಿಗಳು ಎಲ್ಲರೂ ಒಬ್ಬೊಬ್ಬರಾಗಿಯೂ ತಂಡೋಪತಂಡವಾಗಿಯೂ ಬಂದು ಯಥಾಯೋಗ್ಯವಾಗಿ ಉಪಸ್ಥಿತರಾದರು. ಸುಮುಹೂರ್ತವು ಸವನಿಸಿತೆಂದು ಶ್ರೀರಾಮನನ್ನು ಕರೆದು ತರುವುದಕ್ಕೆ ಸ್ವಯಂ ವಸಿಷ್ಠರೇ ಅರಮನೆಗೆ ಬಂದರು. ಶ್ರೀರಾಮನು ಸಪತ್ನೀಕನಾಗಿ ಅವರಿಗೆ ವಂದಿಸಿ ದಿವ್ಯಾಶೀರ್ವಾದವನ್ನು ಪಡೆದು ಸಿದ್ಧನಾದನು. ಮುಂದೆ ಕಲಶ ಕನ್ನಡಿಗಳನ್ನು ಹಿಡಿದ ಮುತ್ತೈದೆಯರು, ಅವರ ಹಿಂದೆ ಋತ್ವಿಜರನ್ನೊಳಗೊಂಡ ವಸಿಷ್ಠರು, ಶ್ರೀರಾಮ, ಸೀತೆ, ಭರತ, ಮಾಂಡವಿ ಮತ್ತು ಸುಮಂಗಲೆಯರು, ಆ ಹಿಂದೆ ಲಕ್ಷ್ಮಣ ಹಾಗೂ ಶತ್ರುಘ್ನರು, ಹೀಗೆ ಕ್ರಮವಾಗಿ ನಾನಾ ವಾದ್ಯಘೋಷ ಸಹಿತವಾಗಿ ಸಭಾಭವನವನ್ನು ಹೊಕ್ಕರು. ಒಮ್ಮೆಲೆ ಸಾವಿರಾರು ಕಂಠಗಳಿಂದ ಶ್ರೀರಾಮನಿಗೆ ಜಯವಾಗಲಿ ಎಂಬ ಜಯಧ್ವನಿಯು ಹೊರಟಿತು. ಕುಳಿತಿದ್ದ ಎಲ್ಲರೂ ಎದ್ದು ಗೌರವಿಸುತ್ತಿರಲು ನಿಧಾನವಾಗಿ ವೇದಿಕೆಯನ್ನಡರಿ ಶ್ರೀರಾಮ, ಸೀತೆಯರು, ಭರತ, ಮಾಂಡವಿಯರು ಬೇರೆ ಬೇರೆ ಆಸನಗಳನ್ನಡರಿ ಕುಳಿತುಕೊಂಡರು. ಕಲಶ ಕನ್ನಡಿಗಳು ಸಿಂಹಾಸನದ ಬಳಿ ಉನ್ನತವಾದ ಪೀಠಗಳ ಮೇಲೆ ಇಡಲ್ಪಟ್ಟವು. ಅರಮನೆಯ ಸ್ತ್ರೀಯರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಊರ್ಮಿಳೆ, ಶ್ರುತಕೀರ್ತಿ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಹಾಗೂ ಮಂಥರೆ ಅಲ್ಲದೆ ಇನ್ನೂ 100 ಸ್ತ್ರೀಯರು ಬಂದು ಅವರವರ ಆಸನಗಳಲ್ಲಿ ಕುಳಿತುಕೊಂಡರು. ಪೂಜ್ಯರಾದ ವಸಿಷ್ಠರು ತಮ್ಮ ಕಮಂಡಲುವಿನಿಂದ ತೀರ್ಥವನ್ನು ತೆಗೆದು ಸಿಂಹಾಸನಕ್ಕೂ ಶ್ರೀರಾಮ ಸೀತೆಯರಿಗೂ ಪ್ರೋಕ್ಷಿಸಿದರು. ಆಮೇಲೆ ಸಿಂಹಾಸನವನ್ನು ದರ್ಬೆಯ ಕುಚ್ಚಿನಿಂದ ಸವರಿ ತೀರ್ಥೋದಕವನ್ನು ಸಿಂಪಡಿಸಿ ಸಿದ್ಧಗೊಳಿಸಿದರು. ಮುತ್ತೈದೆಯರಿಬ್ಬರೂ ಸಿಂಹಾಸನಕ್ಕೆ ಆರತಿಯನ್ನು ಬೆಳಗಿದರು. ಅಂತೆಯೇ ವಸಿಷ್ಠರು ಅಪ್ಪಣೆ ಮಾಡಿದಂತೆ ಶ್ರೀರಾಮನು ಅವರನ್ನು ಸಿಂಹಾಸನವನ್ನು ವಂದಿಸಿ ಕುಸುಮಾಕ್ಷತೆಗಳನ್ನೆತ್ತಿ ಹಾರಿಸಿದನು. ಸೀತೆಯು ಶ್ರೀರಾಮನಿಗೂ ವಸಿಷ್ಠರಿಗೂ ಹಾಗೆಯೇ ಸಿಂಹಾಸನಕ್ಕೂ ವಂದಿಸಿದಳು. ಒಮ್ಮೆಲೆ ವೇದಮಂತ್ರದ ಘೋಷ, ವಿವಿಧ ವಾದ್ಯಸ್ವನಗಳು, ಸಭಾಸದನ ಜಯಧ್ವನಿಗಳು ಒಟ್ಟಾಗಿ ಒಂದನ್ನೊಂದು ಮೀರಿಸುತ್ತಿದ್ದಂತೆಯೇ ಶ್ರೀರಾಮಚಂದ್ರನು ಸೀತಾ ಸಮೇತನಾಗಿ ಮನುವಂಶದವರೇ ಮೊದಲುಗೊಂಡು ತನ್ನ ಹಿರಿಯರು ಏರಿ ರಾರಾಜಿಸಿದ ಸುರತ್ನ ಧರ್ಮ ಸಿಂಹಾಸನವನ್ನು ವಿಧಿಯುಕ್ತವಾಗಿ ಆರೋಹಿಸಿದನು. ದಿವ್ಯ ಪೀತಾಂಬರಧಾರಿಯಾಗಿ ನಾನಾ ರತ್ನಾಭರಣಗಳನ್ನು ಧರಿಸಿ ನೀಲ ನೇರದ ಗಾತ್ರನಾಗಿ ಸೀತಾ ಸಮೇತನಾಗಿ ಪ್ರಫುಲ್ಲವಾದ ಮುಖಮಂಡಲದಿಂದೊಪ್ಪಿ ಜನಮನದ ಸಂತಸದ ಕಡಲಿಗೆ ಭರತಕಾರಕನಾಗಿ ಚಂದ್ರೋದಯದ ನಕ್ಷತ್ರದ ಖಚಿತ ಅಂಬರದಂತೆ ಕಂಗೊಳಿಸುವ ಸುಪವಿತ್ರ ಸಿಂಹಾಸನದ ಮೇಲಲ್ಲಿ ರಂಜಿಸಿದನು. ಮಿಂದು ಮಡಿಯುಟ್ಟು ಚಿನ್ನದ ತಂಬಿಗೆಗಳಲ್ಲಿ ದಿವ್ಯ ಕಲಶೋದಕವನ್ನೇ ಹಿಡಿದು ಬಂದ 16 ಮಂದಿ ಸುಮಂಗಲೆಯರು ಕ್ರಮವಾಗಿ ಸೀತಾರಾಮರಿಗೆ ಅಭಿಷೇಕವನ್ನು ಮಾಡಿ ಹಾಡಿ ಹರಸಿ ಕುಸುಮಾಕ್ಷತೆಯ ಸೇಸೆಯನ್ನು ತಳೆದು ನಡೆದರು. ವೇದಾಂಗ ಪಾರಂಗತರಾದ ವಿಪ್ರೋತ್ತಮರು 4 ಮಂದಿ ಸಮುದ್ರೋದಕದಿಂದ ವಿಧಿಯುಕ್ತವಾಗಿ ಅಭಿಷೇಕ ಮಾಡಿದರು. ವಾಮದೇವಾದಿ ಋಷಿಗಳು ನಾನಾ ಪುಣ್ಯತೀರ್ಥೋದಕಗಳಿಂದ ಅಭಿಷೇಕಿಸಿದರು. ಕೊನೆಯಲ್ಲಿ ಸ್ವಯಂ ವಸಿಷ್ಠರು ಬ್ರಹ್ಮಕಲಶವೊಂದರಲ್ಲಿ ತುಂಬಿದ್ದ ಮಂತ್ರಪೂತವಾದ ದಿವ್ಯ ತೀರ್ಥವನ್ನೆರೆದು ಆ ಮಹಾಭಿಷೇಕವನ್ನು ಪೂರೈಸಿದರು. ಅಭಿಷೇಕ ತೀರ್ಥವು ಗಂಗಾವಾಹಿನಿಯಂತೆ ಅದಕ್ಕಾಗಿಯೇ ನಿಯತಗೊಂಡಿದ್ದ ದ್ವಾರದಿಂದ ಹೊರಗೆ ಹೋಗಿ ಹೊಳೆಯಾಗಿ ಹರಿಯಿತು. ಮತ್ತೆ ಸ್ಥಳ ದೇಹ ಶುದ್ಧಿಗಳು ಕ್ರಮವಾಗಿ ನಡೆದು ನಾನಾ ವಸ್ತ್ರಾಲಂಕಾರ ಭೂಷಣಗಳಿಂದ ವಿಭೂಷಿತನಾಗಿ ಸಪತ್ನೀಕನಾದ ಶ್ರೀರಾಮನು ಧರ್ಮಸಿಂಹಾಸನದ ಮೇಲಲ್ಲಿ ರಾರಾಜಿಸುತ್ತಿರಲು ಇಕ್ಷ್ವಾಕು ವಂಶೋದ್ಭವರಾದ ಸಾರ್ವಭೌಮರ ಪರಂಪರೆಯ ನಾನಾ ಮಣಿಮಯಲಂಕೃತವಾದ ದಿವ್ಯ ಕಿರೀಟವನ್ನು ಶ್ರೀರಾಮನ ತಲೆಯ ಮೇಲೆಯೂ ಮಹಾರಾಣಿಯ ಮುಕುಟವನ್ನು ಸೀತಾದೇವಿಯ ಶಿರಸ್ಸಿನ ಮೇಲೆಯೂ ಇಟ್ಟು ಅಕ್ಷತೆಯನ್ನೆರಚಿ ಹರಸಿದರು. ಪ್ರಚಂಡ ಕರತಾಡನದೊಂದಿಗೆ ಮತ್ತೊಮ್ಮೆ ಜಯಧ್ವನಿಯಾಯಿತು. ವೀಣಾ, ವೇಣು, ಮೃದಂಗಾದಿ ಮಧುರವಾದ್ಯಗಳು ಧ್ವನಿಗೊಂಡವು. ಅನೇಕ ಮಂದಿ ಬ್ರಾಹ್ಮಣರು ಸುವಾಸಿನಿಯರು ಬಂದು ಕುಸುಮಾಕ್ಷತೆಯನ್ನೆತ್ತಿ ಹಾರಿಸಿ ಸೇಸ ತಳಿದರು. ಸುಮಂತ್ರನು ಪಟ್ಟದ ಕತ್ತಿಯನ್ನು ತಂದು ಮುಂದಿಟ್ಟನು. ವಸಿಷ್ಠರು ಅದನ್ನು ತೆಗೆದು ಶ್ರೀರಾಮನ ಕೈಗಿತ್ತು. ಶ್ರೀರಾಮಚಂದ್ರನು ಸೀತಾ ಸಹಿತನಾಗಿ ಸೂರ್ಯವಂಶದ ಈ ಪವಿತ್ರ ಸಿಂಹಾಸನದಲ್ಲಿ ಸಮ್ರಾಟನಾಗಿ ಅವನ ಪೂರ್ಣಾರ್ಹತೆಯಿಂದಲೇ ಅಭಿಷೇಕಿಸಲ್ಪಟ್ಟನು. ಪ್ರತ್ಯಕ್ಷವಾಗಿ ಅರಸನಿಲ್ಲದ ಸಾಕೇತವು ಪ್ರಪೂರ್ಣ ಸಾಮ್ರಾಜ್ಯವಾಗಿ ರಂಜಿಸುವಂತಾಯಿತು.
ಶ್ರೀರಾಮನ ಸಾಕೇತ ಸಾಮ್ರಾಜ್ಯವೇ ಜಗತ್ತಿನ ಅತ್ಯಂತ ಹಿತಸಾಧನ ಧರ್ಮದ್ಯೋತಕವಾಗಿ ಶೋಭಿಸಲಿ ಎಂದು ಉದ್ಘೋಷಿಸಿದರು. ಶ್ರೀರಾಮನು ಎದ್ದು ನಿಂತು, ಗುರುದೇವನ ವಚನಗಳು ನಮಗೆ ಪರಮ ಪ್ರಸಾದವು. ನಮ್ಮ ಅಯೋಧ್ಯ ದೇಶಕ್ಕೆ ಯಾವನಾದರೂ ಒಬ್ಬ ಅರಸನು ಇದ್ದೇ ತೀರಬೇಕೆಂದಿಲ್ಲ. ಅದನ್ನು ಕಳೆದ ಈ 14 ವರ್ಷಗಳಲ್ಲಿ ನಮ್ಮ ಸಾಕೇತದ ಸುಸಂಸ್ಕೃತರಾದ ಜನತೆಯು ತೋರಿಸಿಕೊಟ್ಟಿದೆ. ಅಂತೆಯೇ ನಾವು ಧನ್ಯರು. ಮನುವಂಶದ ನಮ್ಮ ಪೂರ್ವಿಕರು ಪರಂಪರಾಗತವಾಗಿ ನಮ್ಮ ರಾಜ್ಯವನ್ನು ಅರಸರಾಗಿ ಆಳಿದ್ದಾರೆ. ಅವರ ಆಳ್ವಿಕೆಯ ಉತ್ತಮ ನಡವಳಿಕೆಯಲ್ಲಿ ನಮ್ಮ ಜನ ಬಾಳಿ ಬೆಳಗಿದ್ದಾರೆ. ಅದೇ ಆ ಅಭ್ಯಾಸ ಸಿದ್ಧಿಯಿಂದ ಪಾದುಕಾ ಪಟ್ಟಾಭಿಷೇಕವೇ ನಿಮಿತ್ತವಾಗಿ ಪರಿಣಮಿಸಿದ್ದ ಆ ಅವಕಾಶದಲ್ಲಿ ನಮ್ಮ ಭರತನನ್ನು ಮುಂದಿಟ್ಟುಕೊಂಡು ಪ್ರಜಾವರ್ಗವು ರಾಜ್ಯಪಾಲನೆಗೆ ವ್ಯಕ್ತಿ ಸ್ವರೂಪವೊಂದು ಬೇಕಾಗಿಯೇ ಇಲ್ಲ ಎಂಬುದನ್ನು ಕಾಣಿಸಿಕೊಟ್ಟಿದೆ. ಜಗತ್ತಿನ ಜನರಲ್ಲಿ ಪ್ರತಿಯೊಬ್ಬರೂ ಸಹ ಇನ್ನಿತರರ ಅತ್ಯಂತ ಹಿತವನ್ನು ಸಾಧಿಸಲು ತೊಡಗಿದರೆ ಮತ್ತಾವ ಶಾಸನವಾಗಲಿ ಅಂತಹದೇ ಶಾಸನಗಳ ನಿರ್ಮಾಣವಾಗಲಿ ಬೇಕಾಗಿ ಬರಲಾರದು. ಸೂಕ್ಷ್ಮವಾಗಿ ಅದನ್ನೇ ಧರ್ಮ ಪರಿಪಾಲನೆ ಎನ್ನುತ್ತಾರೆ. ಧರ್ಮವನ್ನು ರಕ್ಷಿಸಿದರೆ ಮತ್ತೆ ಅದೇ ರಕ್ಷಣೆಯನ್ನು ನೀಡುತ್ತದೆ ಎಂಬುದು ಮಹಾಪುರುಷರ ವಚನಸುದೆ. ಆದುದರಿಂದ ಆ ಕುರಿತಾದ ಜ್ಞಾನಾರ್ಧನೆಯೇ ಮರ್ತ್ಯರೆಲ್ಲರ ಪರಮಗುರಿಯಾಗಿರುವುದು ಮುಖ್ಯವು. ರಾಜನೀತಿಯು ದಂಡಸಹಿತವಾದುದು. ಹಾಗಾಗಿ ದಂಡಧರನಾದ ಒಬ್ಬ ವ್ಯಕ್ತಿಯು ಪರಮಗುರಿಯ ನಿರ್ದೇಶನಕ್ಕಾಗಿ ಅಧಿಕರಿಸಲ್ಪಡಬೇಕಾಗಿದೆ. ಅಂತೆಯೇ ಈ ಸಮಾರಂಭವು ವಿಧಿಯುಕ್ತವಾಗಿ ನಮ್ಮನ್ನು ಹಾಗೆ ನಿಯೋಜಿಸಿತು. ಈ ಪೀಠದಲ್ಲಿ ಕುಳ್ಳಿರಿಸಿತು. ಈ ಪೀಠವು ನಮಗೆ ಭೂಷಣವಾಗಿರಬೇಕೆಂದು ನಾವು ಬಯಸುವವರಲ್ಲ. ಯಥಾ ಸಾಧ್ಯವಾಗಿ ಅದಕ್ಕೆ ನಾವು ಭೂಷಣರಾಗಿ ವರ್ತಿಸುವಂತೆ ಗುರೂಪದೇಶದ ವಚಸ್ಸುದ ಸೇಚನವು ಸಂತತವಾಗಿ ನಮ್ಮೆಲ್ಲರಿಗೂ ಪ್ರಾಪ್ತಿಸುತ್ತಿರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಕೈಮುಗಿದು ಉಪಸ್ಥಿತನಾದನು. ವಿ ಎನ್ ಭಾಗವತ್ ಬರಬಳ್ಳಿ.